ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಂಚಾರಿ ಶೋಭಾ ದಿಲ್ಲಿಯಿಂದ ಮಾತಾಡ್ತಿರೋದು. ಇವತ್ತು ನಾನು ದಿಲ್ಲಿ ವಿಚಾರ ಅಲ್ಲ, ಬ್ಯಾಂಗ್ಳೂರಿನ ಒಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಬ್ಯಾಂಗ್ಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಎ ಸಿಯ ಟೆಂಪರೇಚರನ್ನು ಕಮ್ಮಿ ಮಾಡಿ ನಮಗೆ ಚಳಿ ಆಗ್ತಿದೆ ಅಂತ ಒಂದು ಮೆಸೇಜ್ ಹಾಕಿದ್ದಕ್ಕೆ ಎಂಪ್ಲಾಯಿನ ಫೈರ್ ಮಾಡಿರುವಂಥ ಘಟನೆ ನಡೆದಿದೆ. ಸೊ ಇದು ಒಂದು ಸಣ್ಣ ಪುಟ್ಟ ಕಂಪನಿಯಲ್ಲೇ ದೊಡ್ಡ MNC ಕಂಪನಿಯಲ್ಲಿ ನಡೆದಿರುವಂಥದ್ದು. ಸೊ ಫೈರ್ ಆದ ಎಂಪ್ಲಾಯಿ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಒಬ್ಬರು. ಅವರು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು, ನನಗೆ ಇಲ್ಲಿ ತುಂಬ ಕೋಲ್ಡ್ ಜಾಸ್ತಿ ಆಗಿದೆ, ಸ್ವಲ್ಪ ಟೆಂಪರೇಚರ್ ಇದು ಕಡಿಮೆ ಮಾಡಿ ಅಂತ ಹೇಳಿ. ಆ ಕಾರಣಕ್ಕೆ ಆ ಮೆಸೇಜನ್ನು CEO ನೋಡಿ ಅವನನ್ನು ಕರೆದು, ನಿಮಗೆ ಅಷ್ಟು ಚಳಿ ಆಗ್ತಿದ್ರೆ ನನ್ನ ಕ್ಯಾಬಿನಿಗೆ ಬಾ, ನಾನು ನಿಮಗೆ ಬ್ಲ್ಯಾಂಕೆಟ್ ಕೊಡ್ತೇನೆ ಅನ್ನುವಂಥ ಮಾತುಗಳನ್ನು ಆಡಿ ನೆಕ್ಸ್ಟ್ ಅವನನ್ನು ಫೈರ್ ಮಾಡಿದ್ದಾರೆ. ಸೊ ಇದು ಬೆಂಗಳೂರಲ್ಲಿ ನಡೆದಿರುವಂಥದ್ದು. ಈ ವಿಚಾರವನ್ನು ನನ್ನ ಫ್ರೆಂಡಿಂದ ನಾನು ಕೇಳಿದ ತಕ್ಷಣ ನನಗೆ ಶಾಕ್ ಆಯಿತು. ಸೊ ಕಾರ್ಪೊರೇಟಲ್ಲಿ ಈ ರೀತಿಯಾದಂಥ ವಿಚಾರಗಳು ಕೂಡ ನಡೆಯುತ್ತೆ. ಫೈರ್ ಮಾಡಲಿಕ್ಕೆ ರೀಸನ್, ನಿಮ್ಮ ವರ್ಕ್ ಪರ್ಫಾರ್ಮೆನ್ಸ್, ಇದೇನು ಬೇಕಾಗಿರೋದಿಲ್ಲ. ಇಂಥ ಒಂದು ಕನ್ಸರ್ನ್ ಮೆಸೇಜ್ ಕೂಡ ಬೇಕಾಗಿರುವಂಥದ್ದು. ಸಾಕು ಫೈರ್ ಮಾಡಲಿಕ್ಕೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಸೊ ಯಾವ ಕಂಪನಿ ಇರ್ಬೋದಂತ ಹೇಳಿ ನೀವೇ ಕಮೆಂಟ್ ಮಾಡಿ, ಯಾಕಂದರೆ ನಾನಂತೂ ಹೇಳಿಕ್ಕೆ ಹೋಗೋದಿಲ್ಲ. ಯಾಕಂದರೆ MNC ಕಂಪನಿ, ನಾನೇನಾದ್ರು ಹೇಳಿದರೆ ಮತ್ತೆ ನನಗೆ ಗೇಟ್ ಪಾಸ್ ಆಲ್ರೆಡಿ. ನಂಗೆ ಅದು ಆ ಕಂಪನಿ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಏನು ಹೇಳುವ ದ್ವೇಷ ಏನೂ ಇಲ್ಲ. ಬಟ್ ಸ್ಟಿಲ್ ಈ ವಿಚಾರವನ್ನು ಕೇಳಿದಾಗ ನಂಗೆ ತುಂಬ ಕಾಮಿಡಿ ಅನಿಸ್ತು. CEOಗೆ ಅಷ್ಟೆಲ್ಲ ಕೆಲಸ ಇದ್ರೂ ಕೂಡ ಇಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ಹಿಂಗೆ ಪಾರ್ಟಿಸಿಪೇಟ್ ಮಾಡಿ ಇಷ್ಟೆಲ್ಲ ಒಂದು ತೊಗೊಂಡು ಅವನನ್ನು ಫೈರ್ ಮಾಡುವಂಥದ್ದು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ. ಏನೋ CEO ಸ್ವಲ್ಪ ಬೇಜಾರಲ್ಲಿ ಅಥವಾ ಕೋಪದಲ್ಲಿದ್ದರು ಅನಿಸುತ್ತೆ. ಆ ಟೈಮಲ್ಲಿ ಈ ರೀತಿ ಆಗಿದೆ. ಸ್ಟಿಲ್ ಯಾವ ಕಂಪನಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್.